ಕಥೆ ಮೌಲ್ಯ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್. ಭೌತಿಕ ಜಗತ್ತಿನಲ್ಲಿ ಬಳಸಲಾಗುವ ವಸ್ತುಗಳಿಗೆ ವಿತ್ತೀಯ ಮೌಲ್ಯ ತೆರುವಂತೆಯೇ ವೈಯಕ್ತಿಕ ಬದುಕಿನ ಸಂಬಂಧಗಳಿಗೆ ಬೆಲೆ ನಿಗದಿಪಡಿಸಿ ವ್ಯವಹಾರ ನಡೆಸಲು ಹೊರಟಿರುವ ಕಥಾಪಾತ್ರಗಳು ಸಿಲುಕಿರುವ ಒಂದು ಸನ್ನಿವೇಶ ಈ ಸಂಚಿಕೆಯಲ್ಲಿ ಪ್ರಸ್ತುತಿ. ಎಂದಿನಂತೆ ನಿಮ್ಮ ಪ್ರೋತ್ಸಾಹ ಮುಂದುವರಿಸುತ್ತಾ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಆಪ್ತರೊಟ್ಟಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಎಂದು ಕೋರಿಕೊಳ್ಳುತ್ತಾ ಇದೀಗ ಕೇಳೋಣ ಕಥಾ ಸಂಕಲನದ ಮುಂದಿನ ಕತೆ ಮೌಲ್ಯ. ಕತೆ ಮೌಲ್ಯ. ರಚನೆ ಸುಮಧ್ವ. ಧ್ವನಿ ಮಂಜುಳ. ಬ್ಯಾಂಕ್ ನೌಕರನಾದ ರಮೇಶ್ ಮನೆ ತಲುಪಿದಾಗ ರಾತ್ರಿ 11:00 ಹಿಂದಿನ ದಿನ ಸರ್ಕಾರ 500 ಮತ್ತು 1000 ರುಗಳನ್ನು ಅಪನಗದೀಕರಣಗೊಳಿಸುವ ನಿರ್ಧಾರವನ್ನು ಪ್ರಕಟಿಸಿತ್ತು. ಅದರಿಂದ ರಮೇಶು ತನ್ನದೇ ಹಣಕಾಸಿನ ಸಮಸ್ಯೆ, ಬ್ಯಾಂಕಿನ ಕೆಲಸ, ಅಪನಗದೀಕರಣದ ಸರ್ಕಾರದ ನಿರ್ಧಾರದಿಂದ ವಿಪರೀತ ಕೆಲಸದ ಒತ್ತಡದಲ್ಲಿದ್ದ ರಮೇಶು ಮನೆ ಪ್ರವೇಶಿಸಿದೊಡನೆ ಪತ್ನಿ ಪ್ರೇರಣಾ ನುಡಿದಿದ್ಲು. ಏನ್ರಿ, ಅಮ್ಮಂಗೆ ಹುಷಾರಿಲ್ಲ, ತಕ್ಷಣ ಮನೆಗೆ ಬಾ ಅಂತ ಅಪ್ಪ ಫೋನ್ ಮಾಡಿದ್ರು ಅಂದ್ಲು. ಪತ್ನಿಯ ಈ ಮಾತಿಂದ ರಮೇಶ್ಗೆ ಕೋಪ ನೆತ್ತಿಗೇರಿತ್ತು. ಹೆಂಡತಿಗೆ ನುಡಿದ, ಏನು, ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 1 ದಿನ ಬೇಕು, ಈಗಷ್ಟು ದುಡ್ಡು ಕೈಯಲ್ಲಿಲ್ಲ, ನಿಮ್ಮಪ್ಪ ಅಮ್ಮ ಮಾಡಿರೋದಕ್ಕೆ ಇನ್ನು ನಿಮ್ಮನೆ ಹೊಸಲು ತುಳಿಯಲ್ಲ ಅಂತ ಹೇಳಿ ಬಂದಾಗಿದೆಯಲ್ಲ, ತೆಪ್ಪಗಿರು, ನನಗೆ ಸುಸ್ತಾಗಿದೆ ಅಂತ ಹೋಗಿ ಮಲಗಿದ್ದ. ಪ್ರೇರಣಾ ಕೂಡ ಮಾತು ಮುಂದುವರಿಸದೆ ಮಲ್ಕೊಂಡ್ಲಾದರೂ ನಿದ್ದೆ ಬಾರದೆ ಹೊರಳಿದ್ಲು. ಅಪ್ಪ ಮಲ್ಲೇಶಗೌಡ, ಅಮ್ಮ ಗೌರಮ್ಮ. ಮಂಡ್ಯದ ಬಳಿ ಹಳ್ಳಿಯೊಂದರಲ್ಲಿ 10 ಎಕರೆ ನೀರಾವರಿ ಜಮೀನು ಹೊಂದಿದ್ದು ಮನೆ, ಕಾರು ಅಂತ ಅನುಕೂಲವಾಗಿದ್ದರು. ಅವ್ರಿಗೆ 5 ಹೆಣ್ಮಕ್ಳು: ಲಕ್ಷ್ಮಿ, ವಾಣಿ, ಪ್ರೇರಣಾ, ಶುಭ, ಶೋಭಾ. ಮೊದಲೆರಡು ಹೆಣ್ಣು ಮಕ್ಕಳಾದಾಗಲೇ ಗೌರಮ್ಮ ಇನ್ನು ಮಕ್ಕಳು ಸಾಕು ಅಂದವಳಿಗೆ ಮಗ ಹಡಿಬೇಕು ಎಂಬ ಬಲವಂತದಿಂದ 3ನೇ ಮಗು ಹಡೆದಿದ್ಲು. ಅದೂ ಹೆಣ್ಣಾಗಿತ್ತು. ಆಗ ಗೌರಮ್ಮ ಇನ್ನು ಹಡಿಯಲ್ಲ ಅಂತ ಜೋರು ಮಾಡಿದ್ರು. ಮಲ್ಲೇಶ್ ಗೌಡ ಹಡಿದಿದ್ರೆ ಬೇರೆ ಮದುವೆ ಮಾಡ್ಕೋತೀನಿ ಅಂತ ಹೆದರಿಸಿ 4ನೇ ಬಾರಿ ಹಡಿಯುವಂತೆ ಮಾಡಿದ್ದ. ಆಗ ಅವಳಿ ಹೆಣ್ಣು ಮಕ್ಕಳು ಹುಟ್ಟಿದ್ರು. ಗೌರಮ್ಮ ಯಾರ ಅನುಮತಿಯನ್ನು ಕೇಳದೆ ಇನ್ನು ಮಕ್ಕಳಾಗದೇ ಇರೋ ಥರ ಮಾಡಿಸ್ಕೊಂಡು ಬಂದಿದ್ಲು. ಆಗ ಮಲ್ಲೇಶ್ ಗೌಡ ದೊಡ್ಡ ಗಲಾಟೆ ಮಾಡಿ ಬೇರೆ ಮದುವೆ ಮಾಡ್ಕೋತೀನಿ ಅಂತ ಹೊರಟ. ಗೌರಮ್ಮ ಬಲವಾಗೇ ನಿಂತು, 5 ಹೆಣ್ಮಕ್ಳಿರೋ ನೀನು ಅದ್ಯಾರನ್ನು ಮದುವೆ ಆಗ್ತೀಯೋ ನಾನು ನೋಡ್ತೀನಿ, ಅವಳು ಬಂದವಳು ಗಂಡೆ ಹಡಿತಾಳೆ ಅಂತ ಹೇಗೆ ಹೇಳ್ತಿ? ಹಾಗೇನಾರು ಮಾಡೋದಾದರೆ ಮೊದಲು ಆಸ್ತಿ ನನಗೆ ಮಕ್ಕಳಿಗೆ ಕೊಟ್ಟು ಬೇರೆ ಮದುವೆ ಆಗು ಅಂದಿದ್ರು. ಗೌಡರ 2ನೇ ಮದುವೆಯ ಕನಸು, ಮಗನ ಕನಸು ನನಸಾಗಲೇ ಇಲ್ಲ. ಗೌರಮ್ಮ ಗಟ್ಟಿಯಾಗಿ ನಿಂತು ಎಲ್ಲ ಹೆಣ್ಮಕ್ಳನ್ನು ಶಾಲೆಗೆ ಸೇರಿಸಿ SSLC ಮುಗಿಸೋಂತೆ ನೋಡ್ಕೊಂಡಿದ್ಲು. ಮೊದಲನೇ ಮಗಳು ಲಕ್ಷ್ಮೀನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋ ರಾಜಶೇಖರನ್ ಕೊಟ್ಟು ಮದುವೆ ಮಾಡಿದ್ರು. ರಾಜಶೇಖರ ಹೆಚ್ಚಿಗೆ ಓದ್ಕೊಂಡಿಲ್ಲದೆ ಇದ್ದರೂ ಭೂಮಿ, ಅದರ ವ್ಯವಹಾರ ಚೆನ್ನಾಗೇ ತಿಳ್ಕೊಂಡು ಒಳಮಾರ್ಗಗಳಿಂದ 10 ವರ್ಷದಲ್ಲಿ ಕೋಟ್ಯಾಧಿಪತಿಯಾಗಿದ್ದ. 2ನೇ ಮಗಳು ವಾಣಿನ ಬೀಜ ಗೊಬ್ಬರ ವ್ಯಾಪಾರ ಮಾಡೋ ಮಾದೇಶಂಗೆ ಮದುವೆ ಮಾಡಿಕೊಟ್ಟಿದ್ರು. ವರದಕ್ಷಿಣೆ ಕೊಡ್ದಿದ್ರು ಹೊಲಕ್ಕೆ ಬೇಕಾದ್ದೆಲ್ಲ ಅವರ ಬಳಿಯೇ ಕೊಳ್ಳುವ ಒಪ್ಪಂದ ಮಾಡಿಕೊಂಡಿದ್ರು ಮಲ್ಲೇಶ್ ಗೌಡ್ರು. 3ನೇವಳು ಪ್ರೇರಣಾಳನ್ನು ಪ್ರೈವೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡೋ ರಮೇಶ್ಗೆ ಮದುವೆ ಮಾಡಿಕೊಟ್ಟಾಗ ವರದಕ್ಷಿಣೆ ಕೊಡಲೇಬೇಕಾಗಿ ಬಂದಿತ್ತು. ಮಲ್ಲೇಶ್ ಗೌಡರು ದೊಡ್ಡಳಿನ ಬಳಿ ಹಣ ಸಾಲ ಪಡೆದು ವರದಕ್ಷಿಣೆ ಕೊಟ್ಟಿದ್ದಲ್ಲದೆ ಮದುವೆಗೂ ತುಂಬ ಸಾಲ ಆಗಿತ್ತು. ಶುಭ, ಶೋಭಾ ಕಾಲೇಜ್ ಕಲಿಯಲು ಮಂಡ್ಯದ ಕಾಲೇಜ್ಗೆ ಹೋಗುವಾಗ ಶುಭ ಜೊತೆಗೆ ಓದ್ತಾ ಇದ್ದ ರಾಕೇಶನ್ನು ಗೌಡ್ರು ಬೇರೆ ಜಾತಿಯವನು ಬೇಡ ಅಂದರು ಮದುವೆಯಾಗಿ ಹೋಗಿದ್ಲು. ಶೋಭಳನ್ನು ಸೋದರ ಸಂಬಂಧಿ ರವಿಕುಮಾರನಿಗೆ ಕೊಟ್ಟು ಹೆಚ್ಚು ಖರ್ಚಿಲ್ಲದೆ ಮದುವೆ ಮುಗಿಸಿದ್ರು.
ಶೋಭಾ ಚಾರ್ಟರ್ಡ್ ಅಕೌಂಟ್ ಬಳಿ ಕೆಲಸ ಮಾಡ್ತಾಯಿದ್ಲು. ಎಲ್ಲ ಹೆಣ್ಣು ಮಕ್ಕಳಿಗೂ ಮಕ್ಕಳಾದ ಮೇಲೆ ಮಲ್ಲೇಶ್ ಗೌಡರಿಗೆ ಸಮಸ್ಯೆ ಹೆಚ್ಚಾಗಿತ್ತು. ಹೆಣ್ಣು ಮಕ್ಕಳ ಬೇಡಿಕೆ ಏರ್ತಲೇ ಹೋಗಿತ್ತು. ಈ ಬೇಡಿಕೆ ತಾರಕಕ್ಕೇರಿ ಜಗಳದ ಹಂತ ತಲುಪಿದ್ದು ಎರಡನೇ ಅಳಿಯ ಮಾದೇಶನ ಮಗಳ ಮದುವೆ ಗೊತ್ತಾದಾಗ. ಮಾದೇಶ ತನ್ನ ವ್ಯಾಪಾರಕ್ಕೆಲ್ಲ ಮಾವನಿಂದ ಸಹಾಯ ಪಡೆದಿದ್ರು. ಮಗಳ ಮದುವೆಗೆ ಕೆಲ ಲಕ್ಷಗಳ ಹಣ ಸಹಾಯ ಮಾಡಿ ಅಂತ ಕೇಳಿದ್ದ. ಅಲ್ಲಿ ಪ್ರಾರಂಭವಾದದ್ದು ಪ್ರೇರಣಾ ಅವಳ ಮಗನ ವಿದೇಶದ ಓದಿಗಾಗಿ ಹಣ ಕೇಳಿದ್ಲು. ದೊಡ್ಡ ಮಗಳು ಲಕ್ಷ್ಮಿ ಅಪ್ಪನಿಗೆ, ನಮ್ಮ ಯಜಮಾನ್ರ ಹತ್ರ ಸಾಲ ತಗೊಂಡು ಎಷ್ಟು ವರ್ಷ ಆಯಿತು, ಅವ್ರಿಗೆಲ್ಲ ಹಣ ಕೊಡೋ ಮೊದಲು ನಮ್ಮ ಸಾಲ ತೀರಿಸು ಅಂತ ಕೂತ್ಕೊಂಡ್ಳು. ಎಲ್ಲರೂ ಹಣಕ್ಕೆ ಗಲಾಟೆ ಜೋರು ಮಾಡಿದಾಗ ಮಹೇಶ್ ಗೌಡರು, ನನ್ನ ಬಳಿ ಭೂಮಿ ಬಿಟ್ಟರೆ ಹಣ ಎಂಥದ್ದು ಇಲ್ಲ, ನಿಮ್ಮನ್ನೆಲ್ಲ ನೆಲೆ ಕಾಣಿಸೋಕ್ಕೆ ಎಲ್ಲ ಖರ್ಚಾಯಿತು, ನಾನು ಯಾರಿಗೂ ಏನು ಕೊಡಲ್ಲ ಹೋಗಿ ಅಂದಿದ್ರು ಗೌಡ್ರು. ನನಗೆ ಹಣ ಬೇಕೇ ಬೇಕು, ಹಣ ಇಲ್ಲ ಅಂದರೆ ಆಸ್ತಿ ಪಾಲು ಕೊಡು ಅಂದಿದ್ಲು ವಾಣಿ. ಅದಕ್ಕೆ ಮಾತ್ರ ಎಲ್ಲ ಹೆಣ್ಮಕ್ಳು ಒಗ್ಗಟ್ಟಾಗಿ ಅನುಮೋದಿಸಿದ್ರು. ಗೌಡ್ರು ರೌದ್ರಾವತಾರ ತಾಳಿದ್ರು. ಒಬ್ಬ ಮಗ ಇದ್ದಿದ್ರೆ ನಂಗೆ ಈ ಗತಿ ಹೀಗಾಗ್ತಿರ್ಲಿಲ್ಲ. ಎಲ್ಲ ಹೆಣ್ಣೆ ಹಡಿದ್ಲು. ನಿಮಗೆಲ್ಲ ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ. ಎಲ್ಲ ಹೊತ್ತೊಯ್ಯೋರೆ. ನಮ್ಮ ಹೆಣ ಒಂದನ್ನು ಬಿಟ್ಟು ನಮ್ಗೆ ಕೊಳ್ಳಿ ಇಡೋರು ಯಾರೂ ಇಲ್ಲ. ನನ್ನ ಹತ್ರ ದುಡ್ಡೇನಿಲ್ಲ. ಇರೋ ಭೂಮಿನ ಬೇಸಾಯ ಮಾಡ್ತೀನಿ ಅಂದರೆ ಇಷ್ಟಿಷ್ಟು ಅಂತ ಕೊಡ್ತೀನಿ, ಮಾಡ್ಕೊಳ್ಳಿ. ನಾ ಬದುಕಿರೋವರೆಗೂ ಭೂಮಿ ಮಾರಲ್ಲ, ಪಾಲು ಕೊಡಲ್ಲ ಅಂತ ದಬಾಯಿಸಿದ್ರು. ಮತ್ತೆ 4 ಹೆಣ್ಮಕ್ಳು, ದೊಡ್ಡ ಭಾವನಿಗೆ ಭೂಮಿ ಮಾರು, ನಮಗೆಲ್ಲ ಹಣ ಕೊಡು, ಈಗ ನಮ್ಮ ಮಕ್ಕಳನ್ನ ಒಂದು ನೆಲೆ ನಿಲ್ಸೋಕ್ಕೆ ನಮಗೆಲ್ಲ ಹಣ ಬೇಕೇ ಬೇಕು ಅಂದಿದ್ರು. ಲಕ್ಷ್ಮಿ, ಎಷ್ಟು ಕೊಡಬೇಕೋ ಅದು ಮೊದಲು ಹೇಳಿ ಅಂತ ತಂಗೀರನ್ನ ದಬಾಯಿಸಿದ್ಲು. ಅವರೆಲ್ಲ ಹೇಳಿದ ಮೊತ್ತಕ್ಕೆ ಅವಳ ಗಂಡ ರಾಜಶೇಖರ ಸಾರಾ ಸಗಾಟಾಗಿ ತಿರಸ್ಕರಿಸಿದ್ದ. ನನ್ನ ಬಳಿ ಅಷ್ಟು ಹಣ ಇಲ್ಲ, ನಿಮಗೆಲ್ಲ ತಕ್ಷಣಕ್ಕೆ ಬೇಕಾದಷ್ಟು ಹಣ ಹೊಂದಿಸಿ ಬೇಕಾದರೆ ಕೊಡ್ತೀನಿ, ಎಲ್ಲರೂ ಸಹಿ ಮಾಡಿದ್ರೆ ಮಾತ್ರ, ಆಮೇಲೆ ನೋಡೋಣ ಇನ್ನೊಂದಿಷ್ಟು ಕೊಡೋಕ್ಕಾದ್ರೆ ಅಂದಿದ್ದ. ಅದಕ್ಕೆ ಉಳಿದ ಅಳಿಯಂದಿರು ಒಪ್ಕೊಳ್ದೆ, ಈಗ ಕೊಟ್ಟರೆ ಕೊಟ್ಟಂತೆ, ಆಮೇಲೆ ಸಹಿ ಮಾಡಿದ್ಮೇಲೆ ಯಾರಿಗೂ ಯಾವ ಹಿಡಿತಾನೂ ಇರೋದಿಲ್ಲ, ಕೊಡ್ತಾನೆ ಅಂತ ಗ್ಯಾರಂಟಿ ಏನೋ ಅಂದಿದ್ರು. ಒಟ್ಟಿನಲ್ಲಿ ಅಕ್ಕ ತಂಗಿಯರ ಸಂಬಂಧ ಛಿದ್ರವಾಗಿತ್ತು. ಆಯತಾಕಾರದ 1500 ರೂಗಳ ಮೌಲ್ಯ ಅವರ ಸಂಬಂಧಕ್ಕೆ ಕೊಳ್ಳಿ ಇಟ್ಟಿತ್ತು. ಮಲ್ಲೇಶ ಗೌಡರು ಗೌರಮ್ಮ ಮಕ್ಕಳನ್ನು ಸಮಾಧಾನ ಮಾಡಲು ಎಷ್ಟೇ ಪ್ರಯತ್ನಪಟ್ಟರೂ ದೊಡ್ಡಳಿಯನನ್ನು ಮಗಳನ್ನು ಹೆಚ್ಚಿನ ಹಣಕ್ಕೆ ಒಪ್ಪಿಸಲು ಎಷ್ಟೇ ಪ್ರಯತ್ನಪಟ್ಟರೂ ಹಣದ ವ್ಯವಹಾರವಾದ್ದರಿಂದ ಯಾರೂ ಸೋಲದೆ ಸಮಸ್ಯೆ ಪರಿಹಾರವಾಗದೆ ಹಾಗೆಯೇ ಉಳಿದಿತ್ತು. ಆಸ್ತಿ ಪಾಲು ಇಲ್ಲದೆ ಇನ್ನು ಈ ಮನೆಯ ಮೆಟ್ಟಿಲು ತುಳಿಯೋದಿಲ್ಲ, 1 ಲೋಟ ನೀರು ಕುಡಿಯೋದಿಲ್ಲ ಅಂತ ಉಳಿದ 4 ಹೆಣ್ಣು ಮಕ್ಕಳು ಅವರವರ ಗಂಡಂದಿರೊಂದಿಗೆ ಹೊರ ನಡೆದಿದ್ರು. ಇದೆಲ್ಲ ಕಳೆದು 3 ವರ್ಷ ಸರಿದಿತ್ತು. ಎಲ್ಲರೂ ಅವರವರ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಕೊಂಡ್ರೋ. ಯಾವ ವಿಚಾರವನ್ನು ಯಾರು ಯಾರೊಂದಿಗೂ ವಿನಿಮಯ ಮಾಡಿಕೊಳ್ಳಿಲ್ಲ. 4ನೆಯ ಮಗಳು ಶೋಭಾ ತಾನು ಅಪ್ಪನ ಮೇಲೆ ಕೇಸ್ ಹಾಕಿ ಪಾಲು ಪಡ್ಕೋತೀನಿ, ನನ್ನೊಂದಿಗೆ ಒಟ್ಟಾಗೋರು ಬನ್ನಿ ಅಂದಿದ್ಲು. ಆದರೆ ಅಪ್ಪ ಅಮ್ಮ ಈ 3 ವರ್ಷ ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಅವ್ರು ಯಾರಿಗೂ ಅನ್ನಿಸದೇ ಇದ್ದಿದ್ದು ಒಂದು ವಿಪರ್ಯಾಸ. ಮಲ್ಲೇಶ್ ಗೌಡ್ರಿಗೆ ಪ್ರಾಯ 80 ದಾಟಿತ್ತು. 70 ವರ್ಷ ದಾಟಿದ್ದ ಗೌರಮ್ಮನವರ ಆರೋಗ್ಯ ಹದಗೆಟ್ಟಿತ್ತು. ಮಂಡ್ಯದ ಆಸ್ಪತ್ರೆಯಲ್ಲಿ ತೋರಿಸಿದಾಗ ಅವರಿಗೆ ಸ್ತನ ಕ್ಯಾನ್ಸರ್ ಆಗಿರೋದಾಗಿಯೋ ತಕ್ಷಣ ಚಿಕಿತ್ಸೆ ಕೊಡಿಸದೇ ಇದ್ದರೆ ಅಪಾಯ ಅಂತಲೂ ತಿಳಿಸಿದರು. ವಯಸ್ಸಾದ ಮಲ್ಲೇಶ್ ಗೌಡ್ರಿಗೆ ಹೆಂಡತಿಯ ಕಾಯಿಲೆಯ ಹೆಸರು ಕೇಳಿಯೇ ಉಸಿರು ಉಡುಗಿ ಹೋಗಿತ್ತು. ಆಸ್ಪತ್ರೆಯ ಓಡಾಟ, ಖರ್ಚು ಎಲ್ಲ ನೆನೆದು ಅರ್ಧ ಜೀವವಾಗಿದ್ದರು. ತಾವೇ ಸಮಾಧಾನ ಮಾಡಿಕೊಂಡು, ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ, ಎಲ್ಲರೂ ಬನ್ನಿ, ಏನಾದರೂ ತೀರ್ಮಾನ ಮಾಡೋಣ ಅಂತ ಫೋನ್ ಮಾಡಿದರು. ಫೋನ್ ಮಾಡಿದ ದಿನ
500 ಮತ್ತು 1000 ರೂಗಳು ಇನ್ನು ಮುಂದೆ ಚಾಲನೆಯಲ್ಲಿರುವುದಿಲ್ಲ, ಅಪನಗದೀಕರಣಗೊಂಡಿದೆ ಅಂತ ಸರ್ಕಾರ ಘೋಷಣೆ ಮಾಡಿದ ಮಾರನೆಯ ಮುಂಜಾನೆ 9/11/2016. ಮಂಡ್ಯದಲ್ಲೇ ಇದ್ದ ಶುಭಳಿಗೆ, ತನ್ನ ಜೀವನ ನಿರ್ವಹಣೆಗೆ ಹೋರಾಡ್ತಿದ್ದ ಬೆಂಗಳೂರಿನಲ್ಲಿದ್ದ ಶೋಭಳಿಗೆ, ದೂರದ ಊರಲ್ಲಿದ್ದ ಪ್ರೇರಣಳಿಗೆ, ಬೇರೆ ಊರಲ್ಲಿದ್ದ ವಾಣಿಗೆ, ದೊಡ್ಡ ಮಗಳು ಲಕ್ಷ್ಮಿಗೆ ಎಲ್ಲರಿಗೂ ವಿಷಯ ತಿಳಿಸಿದ್ರು. ಇನ್ನು ನಾನೆಷ್ಟು ದಿನ ಅನ್ನುವ ವೈರಾಗ್ಯದಲ್ಲಿ ಎಲ್ರಿಗೂ ಆಸ್ತಿ ಹಂಚಿ ಕೈ ತೊಳ್ಕೊಳ್ಳೋಕ್ಕೆ ನಿರ್ಧರಿಸಿದ್ರು ಮಲ್ಲೇಶ್ ಗೌಡ್ರು. ಗೌರಮ್ಮನ ಕಾಯಿಲೆಗೆ ಔಷಧಿ ಕೊಡಿಸ್ಬೇಕು. ಇಷ್ಟೂ ದಿನ ಅವಳು ನನ್ನನ್ನೇನು ಕೇಳಲೇ ಇಲ್ಲ. ಅವಳಿದ್ದಿದ್ದಕ್ಕೆ ಎಲ್ಲ ಇಷ್ಟಾದರೂ ಉಳಿದಿದೆ. ಎಲ್ಲ ಮಕ್ಕಳು ಪಾಲು ಕೇಳಿದಾಗ ಕೂಡ ನನಗೂ ಏನಾದರೂ ಕೊಡು ಅಂತ ಕೇಳಲಿಲ್ಲ. ಈಗಲಾದರೂ ಇರೋದರಲ್ಲಿ ಅವಳಿಗಾಗಿ ಒಂದಿಷ್ಟು ಎತ್ತಿಟ್ಟು ಅವಳ ಪ್ರಾಣ ಉಳಿಸಿ ಸುಖವಾಗಿರೋ ಹಾಗೆ ನೋಡ್ಕೋಬೇಕು ಅಂತ ನಿರ್ಧರಿಸಿದ್ರು ಮಲ್ಲೇಶ್ ಗೌಡ್ರು. ಬೆಳಿಗ್ಗೆ ಹೆಂಡ್ತಿನ ಕರ್ಕೊಂಡು ಮಂಡ್ಯದ ಆಸ್ಪತ್ರೆಗೆ ಹೊರಟರು. ಬಸ್ಸಿನ ಟಿಕೆಟ್ಗೆ ಕಂಡಕ್ಟ್ರ್ ಕೈಗೆ 500 ನೋಟ್ ಕೊಟ್ಟರು. ಆ ಕಂಡಕ್ಟ್ರು, ಯಾಕೆ ಬೆಳಗ್ಗೆ ನ್ಯೂಸ್ ನೋಡಲಿಲ್ವಾ? ಇವತ್ತಿಂದ 500, 1000 ನೋಟುಗಳು ಚಲಾವಣೆ ಆಗೋದಿಲ್ಲ, ಬೇರೆ ಕೊಡಿ ಅಂದಿದ್ದ. ಗೌಡ್ರಿಗೆ ಮೊದಲ ಶಾಕು. ಮನೆಯಲ್ಲಿದ್ದ ಪರಿಸ್ಥಿತಿಗೆ ಅವರು ನ್ಯೂಸ್ ಪೇಪರ್ ನೋಡಿರಲಿಲ್ಲ. ಆಮೇಲೆ ಬಸ್ಸಿನಲ್ಲಿದ್ದವರೆಲ್ಲ ಒಂದೊಂದು ಮಾತಾಡಿ ಸಾಕಷ್ಟು ವಿಷಯ ವಿವರಿಸಿದ್ರು. ಒಂದಿಷ್ಟು ಪರಿಸ್ಥಿತಿ ಗೌಡ್ರಿಗೆ ಅರಿವಾಗಿತ್ತು. ಹೆಂಡತಿಯನ್ನು ಆಸ್ಪತ್ರೆಯಲ್ಲಿ ಕೂಡಿಸಿ 500 ನೋಟನ್ನು ಅವಳ ಕೈಗೆ ಕೊಟ್ಟು, ಡಾಕ್ಟ್ರಿಗೆ ತೋರಿಸಿದ ಮೇಲೆ ಇಲ್ಲೇ ಇರು, ನನ್ನ ಬಳಿ ಇರೋ ನೋಟನ್ನು ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಹೊರಟರು. ಬ್ಯಾಂಕಿನ ಬಳಿ ಅದಾಗಲೇ ಮೈಲಿ ಉದ್ದ ಕ್ಯೂ ಇತ್ತು. ಸಾಲಿನಲ್ಲಿ ಗಂಟೆಗಳ ಕಾಲ ಕಾದ ಮೇಲೆ 4,000 ರೂಪಾಯಿಗೆ ಮಾತ್ರ ಬೇರೆ ನೋಟುಗಳನ್ನ ಕೊಟ್ಟಿದ್ರು ಬ್ಯಾಂಕ್ನವರು. ಅಲ್ಲೇ ಕ್ಯೂನ ನಿಯಂತ್ರಿಸ್ತಾ ನಿಂತಿದ್ದ ಪೊಲೀಸ್ನವ್ರನ್ನ ಹೆಚ್ಚಿನ ಹಣ ಬದಲಾವಣೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದರು ಮಲ್ಲೇಶ್ ಗೌಡ್ರು. ನಮಗೂ ಏನೂ ಗೊತ್ತಿಲ್ಲ, ಬ್ಯಾಂಕ್ನವ್ರನ್ನೇ ಕೇಳಿ ಅಂದಿದ್ರು ಪೊಲೀಸ್ನವರು. ಹೆಚ್ಚಿನ ಬದಲಾವಣೆಗಾಗಿ ಮತ್ಯಾರನ್ನೋ ಬೇಡ್ಕೊಂಡು ನೋಟು ಬದಲಾಯಿಸಿ ಕೊಟ್ಟಿದ್ದಕ್ಕೆ ಅವ್ರಿಗಷ್ಟು ದುಡ್ಡು ಕೊಟ್ಟು ಗೌಡ್ರು ಆಸ್ಪತ್ರೆ ಬರೋ ವೇಳೆಗೆ ಸಂಜೆ 4 ಗಂಟೆ ಆಗಿತ್ತು. ಗೌರಮ್ಮ ಸುಸ್ತಾಗಿ ಆಸ್ಪತ್ರೆ ಬೆಂಚಿನ ಮೇಲೆ ಮಲಗಿದ್ರು. ಅವ್ರನ್ನ ಎಬ್ಬಿಸಿದ ಗೌಡ್ರು, ಏನಂದ್ರು ಡಾಕ್ಟ್ರು ಅಂದಿದ್ರು. ನೀವು ಬಂದಮೇಲೆ ಅವ್ರನ್ನ ಹೋಗಿ ಮಾತಾಡಿಸ್ಬೇಕಂತೆ ಅಂದಿದ್ರು ಗೌರಮ್ಮ. ಸರಿ, ಊಟ ಮಾಡಿದ್ಯಾ ಕೇಳಿದರು ಗೌಡ್ರು. ಇಲ್ಲ, ದುಡ್ಡು ಪೂರ ಆಸ್ಪತ್ರೆಯವರೇ ತೊಗೊಂಡ್ರು, ಚಿಲ್ಲರೆ ಕೊಡಲ್ಲ ಅಂದರು. ಹೋಗಲಿ ಬಿಡು, ಏನಾದರೂ ಮೊದಲು ತಿನ್ನು ಬಾ ಅಂತ ಕರ್ಕೊಂಡು ಹೋದರು ಗೌಡ್ರು. ತಿನ್ನಲು ಕುಳಿತಾಗ ತಮ್ಮ ಬಳಿ ಇದ್ದ 1000 ರು ಕೈಯಲ್ಲಿ ಹಿಡಿದು ತಿರುಗಿಸಿ ನೋಡ್ತಾ ಇದ್ರು ಗೌಡ್ರು. ಗೌರಮ್ಮ, ಅದ್ಯಾಕೆ ಹಂಗೆ ನೋಡೋದು ಎಂದು ನೋಡಿಲ್ದಂಗೆ ಅಂದಿದ್ರು. ಗೌಡ್ರು ಹೆಂಡ್ತಿಗಂದರು, ಈ ಕಾಗದದ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರು ಸಹಿ ಮಾಡಿರ್ತಾರೆ. ಸರ್ಕಾರ ಈ ಕಾಗದಕ್ಕೆ 1000 ರೂಪಾಯಿಗಳಷ್ಟು ಬೆಲೆ ಕೊಡ್ತೀವಿ ಅಂತ. ಆದರೆ ನಿನ್ನೆ ರಾತ್ರಿ ಇದಕ್ಕೆಲ್ಲ ಬೆಲೆ ಇಲ್ಲ ಅಂತ ಘೋಷಿಸಿದಾರಂತೆ. ಎಲ್ಲ ಇರುವ ನೋಟ್ಗಳನ್ನು ಬದಲಾಯಿಸ್ಕೊಳ್ಬೇಕು. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಬದಲಾಗೋದಕ್ಕೆ, ಇಲ್ಲವಾಗೋದಕ್ಕೆ ನಾವೆಲ್ಲ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಹೊಡೆದಾಡಿ ಹೋರಾಡ್ತೀವಲ್ಲ ಅನ್ನಿಸ್ತು ಅಂದರು ಹೆಂಡ್ತಿಗೆ. ಗೌರಮ್ಮ ಮೌನವಾಗಿದ್ದರು. ಗೌಡ್ರು ಡಾಕ್ಟರ್ ಅವರನ್ನು ಮಾತಾಡಿಸಿದಾಗ ಗೌರಮ್ಮನ ಹೆಚ್ಚಿನ ಚಿಕಿತ್ಸೆಗೆ ತಕ್ಷಣವೇ ಬೆಂಗಳೂರು ಕರ್ಕೊಂಡು ಹೋಗಿ, ಆಗ ಅವರು ಉಳಿಯುವ ಸಾಧ್ಯತೆ ಇದೆ, ಅದಕ್ಕಾಗೋ ಖರ್ಚು ಸೇರಬೇಕಾದ ಆಸ್ಪತ್ರೆ ವಿವರಗಳನ್ನೆಲ್ಲ ನೀಡಿದರು ಡಾಕ್ಟ್ರು. ಮನಸ್ಸಿನಿಂದ ಕುಸಿದು ಹೋಗಿದ್ದ ಗೌಡ್ರು ತಮ್ಮ ಎಲ್ಲ ಮಕ್ಕಳಿಗೂ ವಿಷಯ ತಿಳಿಸಿದರು. ಗೌರಮ್ಮನವರ ಕಾಯಿಲೆ ಬಗೆಗೆ ಮತ್ತು ಅದಕ್ಕೆ ಹಣ ಬೇಕಾಗಿರೋದ್ರಿಂದ ಹೊಲ ದೊಡ್ಡಳಿಯ ರಾಜಶೇಖರನಿಗೆ ಮಾರಿ ಹಣ ಹಂಚೋದಾಗಿ ತಿಳಿಸಿ ಅದಕ್ಕೆ ಎಲ್ಲರೂ ಬಂದು ಸಹಿ ಮಾಡಿ ಅಂತ ಕೂಡ ತಿಳಿಸಿದರು. ಎಲ್ಲ ಮಕ್ಕಳು ಅವರವರ ಅನುಕೂಲ ಇತ್ಯಾದಿ ನೋಡಿಕೊಂಡು ಬರೋ ವೇಳೆಗೆ 1 ವಾರ ಕಳೆದಿತ್ತು. ಆ ವೇಳೆಗೆ ಗೌಡ್ರು
ತಮ್ಮ ಬಳಿ ಇದ್ದ ಅಲ್ಪ ಸ್ವಲ್ಪ ಹಣವನ್ನು ಬ್ಯಾಂಕ್ಗೆ ಕಟ್ಟಲು ಹೋಗಿ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಸುಸ್ತಾಗಿ ಕುಸಿದು ಬಿದ್ದಿದ್ರು. ಗೌರಮ್ಮ ತಮ್ಮ ಬಳಿ ಇದ್ದದ್ದನ್ನು ಗಂಡನ ಕೈಗೆ ಕೊಟ್ಟಿದ್ರು. ಖಾತೆಗೆ ಕಟ್ಟಿದ ಹಣವನ್ನು ಹಿಂಪಡೆಯಲು ಕೂಡ ನಿರ್ಬಂಧಗಳಿತ್ತು. ಖಾತೆಯಿಂದ ಹೆಚ್ಚು ಹಣ ತೆಗೆಯಲಾರದೆ ಅಸಹಾಯಕ ಸ್ಥಿತಿಯಲ್ಲಿದ್ದ ಗೌಡ್ರು ಮಕ್ಕಳಿಗೆ ಎಲ್ಲ ವಿವರಿಸಿದರು. ನನಗೆ ಹಣದ ಅವಶ್ಯಕತೆ ಬಹಳ ಇದೆ. ನಿಮ್ಮಮ್ಮನ ಆಸ್ಪತ್ರೆ ಖರ್ಚು ನಿಭಾಯಿಸಬೇಕಾಗಿದೆ. ಅದಕ್ಕೆ ಹೊಲ ಮಾರ್ತೀನಿ. ರಾಜಶೇಖರನೇ ಕೊಳ್ತಾನೆ. ಎಲ್ಲರೂ ಸಹಿ ಮಾಡಿ, ಮೊತ್ತ ಇಷ್ಟು ಕೊಡ್ತಾನೆ ಅಂದರು. ದೊಡ್ಡಳಿಯ ನಿರ್ಧರಿಸಿಯೇ ಬಂದಿದ್ದ. ಏನಾದ್ರಾಗಲಿ ಎಲ್ರಿಗೂ ತನ್ನ ಬಳಿ ಇರೋ ಹಣ ಕೊಟ್ಟು ಹೊಲ ಬರ್ಸ್ಕೋಬೇಕು ಅಂತ. ಆದರೆ ಅದಕ್ಕೂ ಮೊದಲೇ ಎಲ್ಲ ಅಳಿಯಂದರು ಅವ್ರವ್ರ ಹೆಂಡ್ತಿರಿಗೆ ಸರಿಯಾಗಿ ಹೇಳಿಕೊಟ್ಟೆ ಕರ್ಕೊಂಬಂದಿದ್ರು. ರಾಜಶೇಖರನ ಬಳಿ ಇರೋದೆಲ್ಲ ಕಪ್ಪು ಹಣ. ಅದನ್ನು ಅವನು ಬದಲಾಯಿಸ್ಕೊಳ್ಳೋದು ಇವಾಗ ತುಂಬ ಕಷ್ಟ. ಅದಕ್ಕೆ ಈಗ ನಮಗೆ ಗಿಟ್ಟೋಷ್ಟು ಬಂದರೆ ಸಹಿ ಹಾಕೋಣ, ಇಲ್ಲದೇ ಇದ್ದರೆ ಬೇಡ ಅಂತ. ಗೌಡ್ರು ಎಲ್ಲರನ್ನೂ ಕೂಡಿಸಿ ಹೊಲಕ್ಕೆ ರಾಜಶೇಖರ ಇಷ್ಟು ಬೆಲೆ ಕೊಡ್ತಾರೆ, ಒಬ್ಬೊಬ್ಬರ ಪಾಲಿಗೆ ಇಷ್ಟು ಹಣ ಬರುತ್ತೆ ಅಂತ ಹಣದ ಮೊತ್ತ ತಿಳಿಸಿದಾಗ ಯಾರೂ ಅದಕ್ಕೆ ಒಪ್ಪದೆ ಜಗಳ ಗಲಾಟೆ ಇತ್ಯಾದಿ ಆಗಿ ಎಲ್ಲರೂ ಅವರವ್ರ ಮನೆಗೆ ಹಿಂದಿರುಗಕ್ಕೆ ಸಿದ್ಧರಾದರು. ಈ ಹಗ್ಗ ಜಗ್ಗಾಟದಲ್ಲಿ 1 ತಿಂಗಳೇ ಕಳೆದಿತ್ತು. ಹಲವು ಕೋಟಿ ಹಣ. ದೊಡ್ಡಳಿಯ ರಾಜಶೇಖರ ವಾಸ್ತವದೆದುರು ಸೋತು ತನ್ನ ಬಳಿ ಇರೋ ಕಪ್ಪು ಹಣ ಬ್ಯಾಂಕ್ಗೆ ಕಟ್ಟಲಾರದೆ ಕಮಿಷನ್ ಕೊಟ್ಟು ಬದಲಾಯಿಸಿಕೊಳ್ಳೋ ಎಲ್ಲೆ ಮೀರಿದ್ರಿಂದ ಎಲ್ರಿಗೂ ಒಪ್ಪಿಗೆ ಆಗೋ ಮೊತ್ತದ ಹಣ ಕೊನೆಗೂ ಹಂಚಿದ್ದ. ಆ ವೇಳೆಗೆ ನೋಟು ಬದಲಾಯಿಸಲು ಸಮಯ ಬಹಳ ಕಡಿಮೆ ಇದ್ದುದರಿಂದ ಎಲ್ಲರೂ ತಮ್ಮ ಪಾಲಿಗೆ ಬಂದ ನೋಟುಗಳನ್ನು ಅವು ಮೌಲ್ಯ ಕಳೆದುಕೊಳ್ಳುವ ಮೊದಲು ಬ್ಯಾಂಕಿಗೆ ಕಟ್ಟಬೇಕಾಗಿತ್ತು. ಇಷ್ಟೆಲ್ಲ ಜಟಾಪಟಿ ಮುಗಿಸಿ ಕೈಗೆ ಬಂದ ಹಣವನ್ನು ಗೌಡ್ರು ಆಸ್ಪತ್ರೆಗೆ ಕಟ್ಟಕ್ಕೆ ಹೋದರೆ ಆ ವೇಳೆಗೆ ಆಸ್ಪತ್ರೆಯಲ್ಲೂ ಹಳೆಯ ನೋಟುಗಳನ್ನು ತೆಗೆದುಕೊಳ್ಳುವ ಕಾಲ ಕಳೆದಿತ್ತು. ಗೌಡ್ರು ಹೆಂಡತಿಗೆ ಚಿಕಿತ್ಸೆಗೆ ಅಂತ ತಂದ ನೋಟುಗಳಿಗೆ ಮೌಲ್ಯವಿಲ್ಲ, ಹೊಸದನ್ನು ಕೊಟ್ಟರಷ್ಟೇ ಚಿಕಿತ್ಸೆ ಅಂದಾಗ ಕೋಪಗೊಂಡು ಅಸಹಾಯಕತೆಯಿಂದ ಅಲ್ಲೇ ಎಲ್ಲರ ಎದುರಲ್ಲೇ ಗೌಡ್ರು ಆ ಹಣಕ್ಕೆ ಬೆಂಕಿ ಹಚ್ಚಿದ್ರು. ಕೆಲವೇ ದಿನಗಳಲ್ಲಿ ದೊಡ್ಡಳಿಯ ರಾಜಶೇಖರನ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ದಾಳಿಯಾಗಿತ್ತು. ಆಸ್ತಿ ಪತ್ರಗಳು, ಬೆಳ್ಳಿ ಬಂಗಾರ ಎಲ್ಲ ಸೀಸ್ ಮಾಡಿ ತಗೊಂಡು ಹೋಗಿದ್ರು. 3ನೇ ಅಳಿಯ ರಮೇಶ ಅಪಾರ ಹಣದ ಬದಲಾವಣೆ ಮಾಡಿ ಬ್ಯಾಂಕ್ನಲ್ಲಿ ಫ್ರಾಡ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಕೆಲಸ ಕಳ್ಕೊಂಡಿದ್ದ. ಉಳಿದ 3 ಹೆಣ್ಣು ಮಕ್ಕಳು ಪಡೆದುಕೊಂಡ ಹಣ ಬದಲಾಯಿಸಲಾರದೆ ಕಣ್ಣೆದುರುಗಿರಿಸಿಕೊಂಡು ಅಸಹಾಯಕರಾಗಿದ್ದರು. ಗೌಡ್ರು ತಮಗೆ ಕೊಟ್ಟ ಹಣವನ್ನು ಹೆಂಡತಿ ಆಸ್ಪತ್ರೆಗೆ ಒಂದಷ್ಟು, ತಮ್ಮ ಕಷ್ಟಕ್ಕೊಂದಷ್ಟು ಉಪಯೋಗಿಸಿದ್ಬಿಟ್ರೆ ಮತ್ತೆಲ್ಲ ಮೌಲ್ಯ ಕಳ್ಕೊಂಡಿತ್ತು. ಹೊಲದ ಆಸ್ತಿ ಪತ್ರ ಸರಿಯಾಗಿ ಸಹಿಗಳಾಗದೆ ಆಸ್ತಿ ಗೌಡ್ರ ಹೆಸರಲ್ಲೇ ಉಳಿದಿತ್ತು. ಗೌಡ್ರಿಗೆ ಚಿಕಿತ್ಸೆ ಮುಗಿಸಿ ಗೌರಮ್ಮ ಮನೆಗೆ ಬಂದಿದ್ದೇ ಒಂದು ಐಶ್ವರ್ಯ ಬಂದಂತಾಗಿತ್ತು. ಯಾವ ಹಣಕ್ಕಾಗಿ ಸಂಬಂಧಗಳು, ಮನುಷ್ಯತ್ವದ ಮೌಲ್ಯ ಕಳೆದುಕೊಂಡಿದ್ದುವೋ ಎಲ್ಲರ ಎದುರಲ್ಲಿ ಈಗ ಆ ಹಣವೇ ಮೌಲ್ಯ ಕಳೆದುಕೊಂಡು ಕಾಗದದ ಚೂರಾಗಿ ಎಲ್ಲರನ್ನೂ ಅಣಗಿಸುತ್ತಾ ಇತ್ತು.